ಎಲ್ರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ. ನಾನು ಅಭಿನಂದನ್ ಆವಾಸ ಕ್ರಿಯೇಷನ್ಸ್ ಇಂದ. ಮೊದಲಿಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ಲ ಹಬ್ಬವನ್ನ ಖುಷಿಯಿಂದ ಆಚರಿಸಿ ಆಯ್ತಾ. ಅದಾದ್ಮೇಲೆ ಈ ವಿಡಿಯೋ ಮಾಡ್ತಾರ ಉದ್ದೇಶ ಏನಪ್ಪಾ ಅಂದ್ರೆ, ನಿನ್ನೆ ವಿಡಿಯೋ ಮಾಡಿರ್ಲಿಲ್ಲ, ಏನಾದ್ರು ಅಪ್ಡೇಟ್ ಇದೆಯಾ ಮೈಸೂರು ಯೂನಿವರ್ಸಿಟಿಯಿಂದ PG ಅಡ್ಮಿಷನ್ ಬಗ್ಗೆ ಅಂದ್ರೆ ಯಾವುದೇ ಅಪ್ಡೇಟ್ ಸದ್ಯಕ್ಕೆ ಬಂದಿಲ್ಲ. ಸೋಮವಾರ ಅಧಿಕೃತವಾಗಿ ಅಪ್ಡೇಟ್ ಬರುತ್ತೆ. ಇನ್ ಲಾಸ್ಟ್ ಡೇಟ್ ಇರುತ್ತಲ್ಲ 10ನೇ ತಾರೀಕು, ಅದು ಮುಂದೆ ಹೋಗುತ್ತೋ ಅಥವಾ ಅಲ್ಲಿಗೆ ಇರುತ್ತೋ, ಅದರ್ ಯೂನಿವರ್ಸಿಟಿ ಅವ್ರು ಅಪ್ಲಿಕೇಶನ್ ಹಾಕಂಗಿಲ್ವೋ ಅನ್ನೋದು ಮುಂದೆ ಬರುತ್ತೆ. ಸುಮಾರು ಡೌಟ್ಗಳಿತ್ತು, ಸುಮಾರು ಜನ ಮೆಸೇಜ್ ಮಾಡ್ತಾ ಇದ್ರಿ, ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಏನಪ್ಪಾ ಅಂದ್ರೆ, ನಂದು ಎಲಿಜಿಬಲ್ ಅಂತಾನೆ ಬರ್ತಾ ಇಲ್ಲ, ಸ್ಟಾರ್ಟಿಂಗ್ ಅಲ್ಲಿ ರೆಡ್ ಅಲ್ಲೇ ಬರ್ತಾ ಇದೆ, ಏನಾಗಿದೆ ಅಂತ ತುಂಬಾ ಗಾಬರಿ ಮಾಡ್ಕೊಂಡಿರೋರು ಇದೀರಾ. ಏನೂ ತೊಂದರೆ ಇಲ್ಲ. ಫಸ್ಟ್ ನೀವೆಲ್ಲಾನು ಫಿಲ್ ಮಾಡಿ, ಆಮೇಲೆ ಅದು ಗ್ರೀನ್ ಅಲ್ಲಿ ಸರಿ ಆಗುತ್ತೆ. ಸರಿನಾ? ಅದಾದ್ಮೇಲೆ ಕೆಲವರು ಎಲ್ಲಾ ಸಬ್ಜೆಕ್ಟ್ಗೂ ಹಾಕ್ಬೋದಲ್ವಾ, ಫೀಸ್ ಇಲ್ವಲ್ವಾ, ಎಲ್ಲಾ ಸಬ್ಜೆಕ್ಟ್ಗೂ ಸುಮ್ಮನೆ ಹಾಕ್ಬಿಡೋಣ ಅಂತ ಆಗ್ತಾ ಇದ್ದೀರಾ. ಅದು ಒಳ್ಳೇದು, ನಿಮಗೊಳ್ಳೇದು. ಆದರೆ ಏನು ಸುಮಾರು ಜನ ಬೇರೆ ಸಬ್ಜೆಕ್ಟ್ಗಳವ್ರು ಇರ್ತಾರಲ್ಲ, ಈಗ ಲೈಫ್ ಸೈನ್ಸ್ ತಗೊಳ್ಳಿ, ಲೈಫ್ ಸೈನ್ಸ್ 10 ಸಬ್ಜೆಕ್ಟ್ ಇದೆ, 10ಕ್ಕೂ ಹಾಕ್ತೀರಿ ಸರ್, ನಾನು ದುಡ್ಡಿಲ್ವಲ್ಲ ಏನು ಮಾಡೋಕ್ಕೆ, ಹಾಕೋಣ ಬಿಡಿ 10ಕ್ಕೂ ಅಂತ ಅನ್ಕೋತಿರಲ್ವಾ. ಆಮೇಲೆ ನೀವು ತಗೊಳ್ಳೋದು ಒಂದರಲ್ಲೇ, ಈಗ ಮೈಕ್ರೋಬಯಾಲಜಿ ತಗೊಬಿಡ್ತೀರಾ, ಇನ್ನು 9ರಲ್ಲಿ ನಿಮ್ಗೆ ಸೀಟ್ ಸಿಕ್ಕಿರುತ್ತಲ್ಲ, ಅದು ಬೇರೆಯವ್ರೊಬ್ರು ಸೀಟ್ ಕಿತ್ಕೊಂಡಂಗೆ, ಅವರು ಸೆಕೆಂಡ್ ರೌಂಡ್ ಗಂಟ ಕಾಯಬೇಕು ಆಯ್ತಾ. ಫಸ್ಟ್ ರೌಂಡಲ್ಲೇ ಸಿಕ್ತಾಗ ಆಗೋ ನೆಮ್ಮದಿ ಸೆಕೆಂಡ್ ರೌಂಡಲ್ಲಿ ಕಾಯೋ ತನಕ ಇದೆಯಲ್ಲ, ಅದು ತುಂಬಾ ಕಷ್ಟ. ಅದಕ್ಕೋಸ್ಕರ ಇದೇ ಸಬ್ಜೆಕ್ಟ್ ತಗೊಂಡೆ 2-3 ಆದ್ರೆ ಓಕೆ, 10 ಆದ್ರೆ ತುಂಬಾ ಕಷ್ಟ ಆಯ್ತಾ. 2-3 ಆದ್ರೆ ಆರಾಮಾಗಿ ಹಾಕಿ, 10 ಆದ್ರೆ ಹಾಕಕ್ಕೆ ಹೋಗ್ಬಿಡಿ ದಯವಿಟ್ಟು. ಅದಾದ್ಮೇಲೆ ಅದರ್ ಯೂನಿವರ್ಸಿಟಿ ಅವ್ರಿಗೆ ಹೇಳ್ತಾ ಇರೋದು ನಾನು, ವೆಯ್ಟ್ ಮಾಡಿ ಸೋಮವಾರ ತನಕ, ಏನು ಮಾಡಕ್ ಹೋಗ್ಬೇಡಿ. ಸುಮಾರು ಜನ ಅವ್ರಿಗೂ ಫೋನ್ ಮಾಡ್ತಾ ಇರ್ತಾರೆ, ಈಗ ರಜಾ ಇರೋದ್ರಿಂದ. ಇಲ್ಲ, ಅಪ್ಡೇಟ್ ಸೋಮವಾರ ಬರುತ್ತೆ, ಖಂಡಿತ ಸೋಮವಾರ ಅಪ್ಡೇಟ್ ಕೊಡ್ತಾರೆ. ಏನಾಗುತ್ತೆ ನೋಡೋಣ, ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳೋಣ ಅಷ್ಟೇ. ಅದಾದ್ಮೇಲೆ ಇನ್ನೇನಪ್ಪಾ ಅಂದ್ರೆ, ಈ ವಿಡಿಯೋ ಮಾಡ್ತಾರೋ ಇನ್ನೊಂದು ಉದ್ದೇಶ ಏನೋ, SSP ಸ್ಕಾಲರ್ಶಿಪ್ ಅಂತ ಬರುತ್ತೆ. ಎಷ್ಟು ಬರುತ್ತೆ, ಏನ್ ಬರುತ್ತೆ ಅಂತ ಸುಮಾರು ಜನ ಗೊಂದಲ ಇದೆ. SSP ಸ್ಕಾಲರ್ಶಿಪ್ ಕೂಡ ಬರುತ್ತೆ. ಮುಂದೆ ನೀವು ಅಡ್ಮಿಷನ್ ಆದ್ಮೇಲೆ ಅಪ್ಲೈ ಮಾಡ್ಬೇಕಾಗತ್ತೆ. 3 ತರ SSP ಸ್ಕಾಲರ್ಶಿಪ್ ಇರುತ್ತೆ. ಒಂದು ಫೀ ಕನ್ಸೆಕ್ಷನ್ ಅಂತ ಇರುತ್ತೆ, ಅದಾದ್ಮೇಲೆ ರೈತ ವಿದ್ಯಾನಿಧಿ ಅಂತ ಇರುತ್ತೆ, ಅದಾದ್ಮೇಲೆ ಕಟ್ಟಡ ಕಾರ್ಮಿಕ ವಿದ್ಯಾನಿಧಿ ಅಂತ ಇರುತ್ತೆ. ನಿಮ್ಗೆ ಫೀಸ್ ಕನ್ಸೆಕ್ಷನ್ ಎಷ್ಟು ಬರುತ್ತಪ್ಪ ಅಂದ್ರೆ, ನಿಮ್ಮ ಫೀಸ್ ಅಲ್ಲಿ ಅರ್ಧ ಭಾಗ ಬರುತ್ತೆ. ನಿಮ್ ಫೀಸ್ ಎಷ್ಟು ಕಟ್ಟಿರ್ತೀರ ಅದ್ರಲ್ಲಿ ಅರ್ಧ ಭಾಗ ಆಯ್ತಾ. ನಾನು ಒಂದು 10,000ದ ಸುಮಾರು ಫೀಸ್ನ ಕಟ್ತಾ ಇದ್ದೆ, ಅದ್ರಲ್ಲಿ ಒಂದು 5,000 5,500 ಬರ್ತಾ ಇತ್ತು ನನಗೆ. ಅದಾದ್ಮೇಲೆ ರೈತ ವಿದ್ಯಾನಿಧಿ ಅಂತ ಬರುತ್ತೆ. ಗಂಡು ಮಕ್ಳಿಗೆ 9,600 ರೂಪಾಯಿ ಏನೋ ಬರುತ್ತೆ ಆಯ್ತಾ. ಹೆಣ್ಣು ಮಕ್ಳಿಗೆ 10,500 ರೂಪಾಯಿ ಬರುತ್ತೆ ರೈತ ವಿದ್ಯಾನಿಧಿ ಅಂದ್ರೆ, ನಿಮ್ಮ ತಂದೆ ಅಥವಾ ತಾಯಿಯ ಹೆಸರಲ್ಲಿ RTC ಇರಬೇಕು, ಜಮೀನಿನ RTC, ಅದು ಕೃಷಿ ಭೂಮಿ ಆಗಿರಬೇಕು. ಅವಾಗ ನಿಮ್ಗೆ ಏನಪ್ಪಾ ರೈತ ವಿದ್ಯಾನಿಧಿ ಬರುತ್ತೆ ಆಯ್ತಾ. ಅದಾದ್ಮೇಲೆ ಕಟ್ಟಡ ಕಾರ್ಮಿಕ ವಿದ್ಯಾನಿಧಿ ಅಂತ ಬರುತ್ತೆ. ಇದು ನಿಮ್ಮ ತಂದೆ ಸರ್ಕಾರದಿಂದ ಅನುಮೋದನೆಗೊಂಡಿರಬೇಕು. ಕಟ್ಟಡ ಕಾರ್ಮಿಕರ ಕಾರ್ಡ್, ಲೇಬರ್ ಕಾರ್ಡ್ ಅಂತಾನೆ ಬರುತ್ತೆ. ಧರ್ಮಸ್ಥಳ ಸಂಘ ಇದ್ರಲ್ಲ, ಗೌರ್ಮೆಂಟ್ ಇಂದ ಲೇಬರ್ ಕಾರ್ಡ್ ಮಾಡ್ಕೋತಾರೆ. ಅದು ಇದ್ದು 1 ವರ್ಷ ಆಗಿದ್ರೆ ಹುಡುಗರಿಗೆ ಒಂದು 35,000 ಬರುತ್ತೆ, ಹುಡುಗಿರಿಗೆ ಒಂದು 42,000 ಬರುತ್ತೆ. ತುಂಬಾ ಖುಷಿಯಾಗಕ್ಕೆ ಹೋಗ್ಬೇಡಿ, 35,000-42,000 ಬರುತ್ತೆ, ಪಾನಿಪುರಿ ಗೋಲ್ಗಪ್ಪ ಪಿಜ್ಜಾ ತಿಂದು ಖಾಲಿ ಮಾಡೋಣ ಅಂತ. ಅದು ನಿಮ್ಮ ತಂದೆಯ ಅಕೌಂಟ್ಗೆ ಹೋಗುತ್ತೆ. ಇಷ್ಟೆಲ್ಲ ಫೆಸಿಲಿಟೀಸ್ ಇದೆ ಆಯ್ತಾ, ಅದನ್ನ ಬಳಸ್ಕೊಳ್ಳೋಣ ಹೇಳ್ತೀನಿ. ಅದಾದ್ಮೇಲೆ ಅದೇ ಗೊಂದಲಕ್ಕೊಳಗಾಗಿದ್ರೆ ತುಂಬಾ ಏನು ಯೋಚನೆ ಮಾಡಬೇಡಿ. ಸೋಮವಾರ ಏನಾದ್ರು ಆಗತ್ತೆ, ಒಳ್ಳೇದಾಗುತ್ತೆ. ಇವತ್ತು ಗಣೇಶನ್ ಕೇಳ್ಕೊಳ್ಳಿ, ಒಳ್ಳೇದು ಮಾಡಪ್ಪ ಅಂತ ಆಯ್ತಾ. ಇದೇ ರೀತಿ ಎಲ್ಲ ಯೂನಿವರ್ಸಿಟಿ ಬಗ್ಗೆ ಯಾವುದೇ ರೀತಿ ಮಾಹಿತಿ ಬೇಕಾದರೂ ನಮ್ಮ ಆವಾಸ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಲಿಂಕ್ ಕೂಡ ಹಾಕಿರ್ತೀನಿ, ಜೊತೆಗೆ ಇನ್ಸ್ಟಾಗ್ರಾಮ್ ಕೂಡ ಓಪನ್ ಮಾಡಿದೀವಿ ಈಗ, ಆವಾಸ ಕ್ರಿಯೇಷನ್ಸ್ ಅಂತಾನೆ. ಸರಿನಾ? ಎರಡರದ್ದು ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಏನು ಇನ್ಸ್ಟಾಗ್ರಾಮಲ್ಲಿ ಅಷ್ಟೊಂದೇನು ಯೂಸ್ ಇಲ್ಲ ಆಯ್ತಾ, ಆದರೆ ಟೆಲಿಗ್ರಾಮಲ್ಲಂತೂ ಪ್ರತಿ PDF ಲಿಂಕ್ನು ಹಾಕ್ತಾ ಇರ್ತೀನಿ, ತುಂಬಾ ಯೂಸ್ ಆಗುತ್ತೆ. ಟೆಲಿಗ್ರಾಮ್ ಲಿಂಕ್, ಇನ್ಸ್ಟಾಗ್ರಾಮ್ ಲಿಂಕ್ ಎರಡೂ ಇರುತ್ತೆ, ಎರಡಕ್ಕೂ ಜಾಯ್ನ್ ಆಗಿ. ಥ್ಯಾಂಕ್ ಯು.